ಕರೆಸ್ತೀವಿ. ವಿಶ್ವಕಪ್ ಗೆಲ್ಲಲು ಭಾರತ ರಣತಂತ್ರವನ್ನು ಹೆಣೆದಿದೆ. ಮೊದಲ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ ನ್ಯೂಜಿಲೆಂಡ್. ಇಂದು 10ನೇ ಆವೃತ್ತಿಯ T20 ವಿಶ್ವಕಪ್ ಫೈನಲ್ ಪಂದ್ಯ. ಬ್ಯಾಟಿಂಗ್ಗೆ ಪೂರಕವಾಗಿರುವಂತಹ ಮೋದಿ ಸ್ಟೇಡಿಯಂ. ಟೀಂ ಇಂಡಿಯಾ ಗೆಲುವಿಗಾಗಿ ಕೋಟ್ಯಾಂತರ ಭಾರತೀಯರು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ, ಹೋಮ, ಹವನಗಳನ್ನು ಮಾಡ್ತಾ ಇದ್ದಾರೆ. 3ನೇ ಬಾರಿ T20 ವಿಶ್ವಕಪ್ ಗೆಲ್ಲಲು ಭಾರತ ರಣತಂತ್ರವನ್ನು ಹೆಣೆದಿದೆ. ಮೊದಲ ಕಪ್ ಗೆಲ್ಲುವ ನಿರೀಕ್ಷೆಯಲ್ಲಿದೆ ನ್ಯೂಜಿಲೆಂಡ್. ನೋಡಿ ಆ ಟೀಮ್ ಹೆಂಗಿದೆ ಅಂತ ಹೇಳಿದ್ರೆ, ಮಿಶೆಲ್ ಸ್ಯಾಂಟ್ನರ್ ಇಂದ ಹಿಡಿದು ಕೋಲ್ ಮೆಕಾನಿ ಅವರಿಗೆ ಎಲ್ಲರೂ ಕೂಡ ಆಲ್ರೌಂಡರ್ಗಳೇ ತುಂಬಿಕೊಂಡಿರುವಂತಹ ನ್ಯೂಜಿಲೆಂಡ್ ಟೀಮ್. ಮತ್ತೊಂದು ಕಡೆಯಲ್ಲಿ ನಮ್ಮಲ್ಲಿ ದ ಬಿಗ್ಗೆಸ್ಟ್ ಆಲ್ರೌಂಡರ್ ಅಂತ ಈಗಿನ ಕಾಲದಲ್ಲಿ ಕರ್ಕೊಳ್ತಾ ಇರುವಂತಹ ಪಾಂಡ್ಯ ಮತ್ತು ದಿ ಬೌಲಿಂಗ್ ಮಿಷಿನ್ ಬೂಮ್ರಾ ಇಬ್ಬರು ಕೂಡ ದೊಡ್ಡ ಬೆನ್ನೆಲುಬಾಗಿ ಕಾಣಿಸಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಅಭಿಷೇಕ್ ಶರ್ಮಾ ಫೇಲ್ಯೂರ್ ಏನಿದೆ, ಇಡೀ ಸೀರೀಸ್ ಅಲ್ಲಿ ಅಭಿಷೇಕ್ ಶರ್ಮಾರ ಫೇಲ್ಯೂರ್ ಅನ್ನ ಮೀರಿಸಿ ಈ ಬಾರಿ ಅಭಿಷೇಕ್ ಶರ್ಮಾ ಫೈನಲ್ ಅಲ್ಲಿ ಆಡಬಹುದಾ ಅನ್ನುವಂತ ನಿರೀಕ್ಷೆ. ಯಾಕಂತ ಹೇಳಿದ್ರೆ ಈ ಹಿಂದೆ ವಿರಾಟ್ ಕೊಹ್ಲಿ ಅವರದ್ದು ಹಿಂಗೆ ಆಗಿತ್ತು. ಒಂದು ಟೂರ್ನಮೆಂಟ್ ಅಲ್ಲಿ, ವರ್ಲ್ಡ್ ಕಪ್ ಅಲ್ಲಿ ಇಡೀ ಮ್ಯಾಚ್ಗಳಲ್ಲಿ 10-15 ರನ್ ಮಾಡಿಬಿಟ್ಟು ಫೈನಲ್ ಅಲ್ಲಿ ಅದ್ಭುತವಾಗಿ ಆಡಿದ್ರು. ಅದೇ ತರ ಈ ಬಾರಿಯೂ ಆಗುತ್ತಾ? ಕಾದು ನೋಡ್ಬೇಕಾಗಿ